ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದು ಶುಕ್ರವಾರ. ಶುಕ್ರವಾರದ ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಜಸ್ಟ್ ಎದ್ದಿದ್ದೀವಿ. ಎದ್ದ ತಕ್ಷಣ ಸ್ವಲ್ಪ ಹಂಗೆ ವಿಡಿಯೋ ಮಾಡ್ಕೊತಾ ಇದ್ದೀನಿ. ನಮ್ಮ ಗುಂಡದ ಜೋಲಿಯಲ್ಲೇ ಇದ್ದ, ಕೆಳಗೆ ಇಳಿಸೋಣ ಅಂತ ಹೇಳಿ ಸ್ವಲ್ಪ ಲೇಟ್ ಆಯಿತು. ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿದ್ವಿ. ಚಳಿ ಅಂದರೆ ಸಿಕ್ಕಾಪಟ್ಟೆ ಚಳಿ, ಫುಲ್ಲು ಟೇಲ್ಸ್ ಅಲ್ವಾ. ಅದು ಕೆಳಗೆ ಕೂಡ ತುಂಬ ಕೂಲಾಗಿರುತ್ತೆ. ಮೇಲೆ ಕೂಡ ಇಬ್ಬನಿ ಬಿದ್ದುಬಿಟ್ಟು ಫುಲ್ಲು ಚಳಿ ಥರ ಅನ್ನಿಸ್ತಾ ಇರುತ್ತೆ. ಡೋರೆಲ್ಲ ಕ್ಲೋಸ್ ಮಾಡಿಕೊಂಡ್ರು ಕೂಡ ಅದು ಎಲ್ಲಿಂದ ಗಾಳಿ ಬರುತ್ತೋ ಗೊತ್ತಿಲ್ಲ. ಒಟ್ಟು ಟೋಟಲಿ ಸಿಕ್ಕಾಪಟ್ಟೆ ಚಳಿ ಇಲ್ಲೆಲ್ಲನೂ. ಇನ್ನು ಎಬ್ಬರಿಸ್ತಾ ಇದ್ದೀನಿ, ಎದ್ದೇಳಪ್ಪ ಟೈಮ್ ಆಗಿದೆ ಅಂತ ಹೇಳಿ. ನಾವು ಎದ್ದೇಳೋದಕ್ಕೆ ಹಕ್ಕಿಗಳು ಕೂಡ ಅವಾಗ ತಾನೇ ಬಂದುಬಿಟ್ಟು ಎಬ್ಬರಿಸ್ತಾ ಇದ್ದೇವೆ ನಮ್ಮನ್ನು. ಎದ್ದಿದಾರಿಲ್ಲ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋಕ್ಕೆ ಬಂದಿದ್ದೇವೆ. ಡೈಲಿ ಬರ್ತಾಯಿದೆ ಫ್ರೆಂಡ್ಸ್, ಒಂದು ದಿನವೂ ಮಿಸ್ ಮಾಡ್ತಾಯಿಲ್ಲ. ಒಂದು 7:15 7 ಗಂಟೆ ಒಳಗಡೆ ಬಂದುಬಿಟ್ಟು ನಮ್ಮನ್ನು ಎಬ್ಬರಿಸ್ತಾ ಇರ್ತವೆ. ಅಂತೂ ಇಂಥಲ್ಲೆಲ್ಲ ಕೆಲಸಗಳು ಮುಗಿಸ್ಕೊಂಡು ಬೇಗನೆ ಬಂದ್ವಿ. ಬರೋಷ್ಟೊತ್ತಿಗೆ ಅತ್ತೆ ಅಂತೂ ಎಷ್ಟು ಗಂಟೆಗೆ ಎದ್ದಿದ್ರು ಕೇಳಿದೆ. ಅತ್ತೆ ಅಷ್ಟು ಬೇಗ ಯಾಕೆ ಎದ್ದೊಳ್ತಿರೋ, ಚಳಿಯಲ್ಲಿ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಂತಂದು ಅವ್ರಿಗೆ ಮುಂಚೆಯಿಂದನೇ ಅಭ್ಯಾಸ ಆಗಿಬಿಟ್ಟಿದೆ ಅವ್ರಿಗೆ. ಎದ್ಬಿಟ್ಟು ಅಡುಗೆ ಕೆಲಸ ಎಲ್ಲ ಮಾಡಿದರು. ಇದು ಬೀನ್ಸ್ ತೊಗೊಂಡಿದ್ರು. ಬೀನ್ಸು ಪಲ್ಯ ಮಾಡಿ, ಬಸ್ಸಾಂಬಾರು ಮಾಡಿ, ಅನ್ನ ಮಾಡಿ, ಇವಾಗಲೇ ಮುದ್ದೆ ಮಾಡಿಬಿಟ್ಟು ಮುದ್ದೆ ಎಲ್ಲ ಕಟ್ತಾಯಿದ್ದಾರೆ ನಾವು ಹೋಗೋಷ್ಟೊತ್ತಿಗೆ. ನಾವು ಬಂದಿದ್ದ ತಕ್ಷಣವೇ ಗುಂಡನಿಗೆ ಚಳಿ ಅಂದರೆ ಸಿಕ್ಕಾಪಟ್ಟೆ ಚಳಿ. ಅವನಿಗೆ ಈಗ ಬೈಕಲ್ಲಿ ಬರ್ತೀವಲ್ವ, ರೋಡಲ್ಲಿ ಸಖತ್ತು ಚಳಿ ಅನ್ನಿಸ್ತಾ ಇರುತ್ತೆ. ಗಾಳೀಲಿ ಬಂದ ತಕ್ಷಣ ಸ್ವಲ್ಪ ಚೆನ್ನಾಗಿ ನಡುಗ್ತಾ ಇದ್ದ. ಪವಿತ್ರ ಅದನ್ನ ನೋಡಿಬಿಟ್ಟು ಪಾಪ ಬೆಡ್ಶೀಟ್ ಹಚ್ಚಿ ಹಂಗೆ ತೊಡೆ ಮೇಲೆ ಕುಂದಿರ್ಸ್ಕೊಂಡಿದ್ಲು. ಹಂಗೇ ನಾವು ಒಂದೊಂದ್ಸತಿ ಟೋಪಿ ಸ್ವೆಟ್ರ್ ಹಾಕ್ತಿರ್ತೀನಿ, ಆದರೂ ಕೂಡ ಮುಂದೆ ಕುತ್ಕೊತಾನೆ. ಅವ್ನು ಹಿಂದೆ ಬಾರೋ ಅಂತಂದರೆ ಹಿಂದೆ ಬರೋದಿಲ್ಲ. ಅವ್ರ ಅಪ್ಪನ ಜೊತೆ ಮುಂದೆನೇ ಕುತ್ಕೊತಾನಲ್ಲ, ಹಂಗೆ ಡೈರೆಕ್ಟಾಗಿ ಗಾಳಿ ಬೀಸ್ತಾ ಇರುತ್ತೆ ಜೋರಾಗಿ. ಬೇರೆ ಒಂದು ಸ್ವಲ್ಪ ಗಾಡೀಲಿ ಹೋಗ್ಬೇಕಾದ್ರೆ ಸಖತ್ತು ಜೋರಾಗಿ ಬರ್ತಾನೆ ಇರುತ್ತೆ ಗಾಳಿ. ಹಂಗಾಗಿ ಚಳಿ ಅಂದರೆ ಸಖತ್ತು ಚಳಿ. ನಡುಗ್ತಾ ಇದ್ದ ಹೋಗ್ಬೇಕಾದ್ರೆ. ಹಿಂಗೆ ಈ ಥರ ನಿಲ್ಲಿಸ್ಬಿಟ್ರೆ ಸಾಕು, ಗಡ 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 ನಡುಗ್ತಾ ಇದ್ದ. ಪವಿತ್ರ ಅದನ್ನು ನೋಡಿಬಿಟ್ಟು ಬೆಡ್ಶೀಟ್ ಹಚ್ಕೊಂಡು ಕುಂದಿಸ್ಕೊಬಿಟ್ಟಿಲ್ಲ ಆಮೇಲೆ ಸ್ವಲ್ಪ ಹೊತ್ತು. ಟೈಮ್ ಕೂಡ ಆಗಿತ್ತು. ಟೈಮ್ ಆದಮೇಲೆ ಮಕ್ಕಳೆಲ್ಲ ಸ್ವಲ್ಪ ಫ್ರೆಶ್ ಅಪ್ ಮಾಡಿಬಿಟ್ಟು ರೆಡಿ ಮಾಡ್ತಾಯಿದ್ದಾಳೆ ಅಂಗನವಾಡಿ ಕಳ್ಸೋಣ ಅಂತ ಹೇಳಿ. ಇವತ್ತು ಕೂಡ ಅಷ್ಟೇ, ನೆನ್ನೆ ಹೋಗಿದ್ದು ಕೆಲಸಕ್ಕೆ, ಇವತ್ತು ಕೂಡ ಹೋಗಬೇಕು. ಇನ್ನೊಂದು 2 ದಿನದಲ್ಲೇ ಆಗೋಗುತ್ತೆ. ಲಾಸ್ಟ್ನೇ ಬಿಡಲ್ಲ, ಅಷ್ಟೊಂದೇನು ಹಸ್ರುಗಾಯಿ ಇಲ್ಲ, ಕಡಿಮೆನೇ ಇರೋದು. ಎಷ್ಟಾಗುತ್ತೋ ಅಷ್ಟು ಬಿಡಿಸ್ಕೊಂಬರೋದು ಅಂತ ಹೇಳಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಮೇಲೆ ನಾವು ಹೋಗ್ತೀವಿ. ಬೇಗ ಕೂಡ ಯಾರೂ ಹೋಗಲ್ಲ. ಇವಾಗ ಚಳಿ ಇರೋದ್ರಿಂದ ಕೂಡ ಎಲ್ಲರೂ ಬರೋಷ್ಟೊತ್ತಿಗೆ ಒಂದು 10 ಗಂಟೆ 10:30 ಆಗುತ್ತೆ ಟೈಮು. ಅದಕ್ಕೆ ನಾನು ಅತ್ತೆ ಮಾತಾಡ್ತಾ ಇದ್ವಿ, ಆಗಲೇ ಹೋಗಿ ಬಿಡಿಸ್ತಾ ಇದ್ದಾರೇನೋ ಅಂತ ಹೇಳಿ. ಏನೇ ಹೇಳಿ ಒಂದು ಸ್ವಲ್ಪ ತಾಪತ್ರೆ ಜಾಸ್ತಿ ಅನಿಸ್ಬಿಡುತ್ತೆ ಒಂದೊಂದು ಸರಿ. ಹೋಗಿದ್ದಾರೇನೋ, ಎಷ್ಟು ಬಿಡಿಸಿದಾರೇನೋ ಅನ್ನೋಷ್ಟು ಕುತೂಹಲ ಜಾಸ್ತಿ ಇರುತ್ತೆ. ಆದರೆ ಆಗಲಿ, ಇವಾಗ ಮನೆಯಲ್ಲಿ ಇದ್ದೀವಿ ಅಂತಂದಮೇಲೆ ನಾವು ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋಗಬೇಕು. ಇಲ್ಲಾಂದರೆ ಎಲ್ಲ ಅಲ್ಲಿ ಬಿಟ್ಬಿಟ್ಟು ಹೋಗೋದಕ್ಕಾಗೋದಿಲ್ಲ. ತುಂಬ ಅದೃಷ್ಟ ಅಂದರೆ ನಮ್ಮ ಮಾವ ನನಗೆ ಟೀ ಮಾಡ್ಕೊಬಂದು ಕೊಟ್ಟರು. ನಾನು ಜಸ್ಟ್ ಹೋಗಿದ ತಕ್ಷಣವೇ ಸ್ವಲ್ಪ ಬಿಸಿ ಮಾಡ್ಕೊಂಡು ಕುಡ್ದಿದ್ದೆ. ಮತ್ತು ನಮ್ಮ ಮಾವ ಒಂದು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಇನ್ನೊಂದು ಸತಿ ಮಾಡಿಬಿಟ್ಟು ಟೀ ಕುಡಿತೀಯೇನು ಅಂತ ಹೇಳ್ಬಿಟ್ಟು ಲೋಟ ತುಂಬ ತಂದು ಕೊಟ್ಟರು. ನಾನು ಅವಾಗ ತಾನೇ ಕುಡ್ದಿದ್ದಲ್ವ, ಮತ್ತು ಕುಡಿಲಿಲ್ಲ ಅಂದ್ರೂ ಬೇಜಾರು ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ತೊಗೊಂಬಿಟ್ಟು ಮಿಕ್ಕಿದ್ದೆಲ್ಲ ಹಂಗೆ ಪಾತ್ರೆಗೆ ಹಾಕಿದೆ. ಆಮೇಲೆ ಇನ್ನೊಂದು ಸತಿ ಬಿಸಿ ಮಾಡ್ಕೊಂಡು ಕುಡಿತಾರೆ ಅವರೇ ಅಂತ ಹೇಳಿ. ಅತ್ತೆ ಅಂತೂ ಫುಲ್ಲು ಕೆಲಸ ಇವತ್ತು ಬೆಳಗ್ಗೆಯಿಂದ. ಪವಿತ್ರಿಗೆ ಸ್ವಲ್ಪ ಹುಷಾರಿರಲಿಲ್ಲಲ್ವ, ಅಡುಗೆ ಕೆಲಸಕ್ಕೆ ಬಿಟ್ಟಿಲ್ಲ ಅವಳ. ಹಾಗಾಗಿ ಅತ್ತೆನೇ ಮಾಡಿದ್ದಾರೆ ಬೆಳಗ್ಗೆನೇ. ಇವಾಗ ಮಾಡಿಬಿಟ್ಟು ಫಸ್ಟ್ ಇವ್ರಿಗೆ ಊಟ ಮಾಡಿಸ್ಬಿಟ್ಟು ಕಳಿಸಿ ಆಮೇಲೆ ಬೇಗ ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಅತ್ತೆ ಬೇಗ ಬೇಗ ಊಟ ಮಾಡಿಸ್ತಾ ಇದ್ದಾರೆ. ನಮ್ಮ ಗುಂಡ ಅಂತೂ ಊಟ ಮಾಡೋದ್ರಲ್ಲಿ ಸಖತ್ತು ಹಿಂದೆ. ಬೇಗ ಬೇಗ ತಿನ್ನೋದೇ ಇಲ್ಲ. ಅದು ಇದು ಹೇಳಿ ತಿನ್ನಿಸ್ಬೇಕು ಅವನಿಗೆ. ನಿಜ ಅವ್ನು ಒಂದು ಸತಿ ಊಟಕ್ಕೆ ಕೂತ್ಕೊಂಡ್ರಂತೂ ಒಂದು ಅರ್ಧ ಗಂಟೆ 3/4 ಗಂಟೆ ಟೈಮ್ ತೊಗೊತಾನೆ. ಬೇಗ ಊಟನೇ ಮಾಡೋದಿಲ್ಲ. ಅಲ್ಲಿಗೂ ಧನು ಮತ್ತು ಕಲ್ಯಾಣ್ ಇಬ್ಬರೂ ನೋಡಿಬಿಟ್ಟು ಚಾಲೆಂಜ್ ಆಗ್ತಾ ಇರ್ತಾರೆ. ಮತ್ತು ಯಾರು ಫಸ್ಟ್ ಬೇಗ ತಿಂತಾರೋ ನೋಡು, ಧನುದಾಯಿತು, ನುಂಗ್ಬಿಟ್ಟ ಊಟ ಮುದ್ದೆನ, ನೀನು ನುಂಗು ಬೇಗ ಅಂತ ಹೇಳ್ಬಿಟ್ಟು ಹಂಗೆ ಸ್ವಲ್ಪ ಇದು ಮಾಡಿಬಿಟ್ಟು ತಿನ್ನಿಸ್ತಾ ಇರ್ತಾರೆ. ನಮ್ಮ ಯೋಷಿತ ಅಂತ ಹೇಳ್ಸ್ಕೊಳ್ಳೋದಿಲ್ಲ. ಅವಳಿಗೆ ಹೊಟ್ಟೆ ಹಸಿಬಿಟ್ರೆ ಸಾಕು, ನಿಜವಾಗ್ಲೂ ತಿನ್ನಿಸ್ದಂಗೆಲ್ಲ ಊಟ ತಿಂತಾನೆ ಇರ್ತಾಳೆ. ಕರೆಕ್ಟಾಗಿ 10 ಕಾಲಾಗಿದೆ. ಇವಾಗ ಹೋಗ್ತಾ ಇದ್ದೀನಿ ಹೊಲ್ದಕ್ಕೆ. ಆಗಲೇ ಎಲ್ಲರೂ ಕೂಡ ಹೋಗಿ ಬಿಡಿಸ್ತಾ ಇರ್ತಾರೆ ಅನ್ಸುತ್ತೆ ಹಸ್ರುಗಾಯಿ. ಮನೇಲಿ ಕೆಲಸ ಇರುತ್ತೆ, ಮತ್ತು ಹುಡುಗರನ್ನ ಬೇರೆ ಅಂಗನವಾಡಿ ಕಳಿಸ್ಬಿಟ್ಟು ಹೋಗೋಷ್ಟೊತ್ತಿಗೆ ಲೇಟ್ ಆಗುತ್ತೆ. ಹತ್ರನೇ, ದೂರ ಏನಿಲ್ಲ. ಮನೆಗಳು ಕೂಡ ಕಾಣಿಸುತ್ತೆ ಅಲ್ಲಿ. ಇದೆ ಅಲ್ಲಿ ಅಡಿಕೆ ತೋಟ ಕಾಣಿಸುತ್ತಲ್ವ, ಅದೇ ಅವರು ಹೊಲ. ಸದ್ಯ ದೂರ ಏನಿಲ್ಲ, ಆರಾಮಾಗಿ ಹೋಗ್ಬೋದು. ಆದರೆ ಎಲ್ಲರೂ ಹೋಗಿ ಆಗಲೇ ಬಿಡಿಸ್ತಾ ಇರ್ತಾರೆ. ಇವತ್ತು ನಾವೇ ಲೇಟು. ನೆನ್ನೆ ಬಂದು ನಾವು ಹೋಗೋಷ್ಟೊತ್ತಿಗೆ ಆಗಲೇ 12:30 ಆಗಿತ್ತು. ಇವತ್ತು ಸದ್ಯ 10 ಕಾಲಾಗಿದೆ. ನಾನು ಅಲ್ಲಿಗೆ ಹೋಗಿ ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ 10:30 ಆಗುತ್ತೇನೋ. ಅತ್ತೆ ಕೂಡ ಮನೆ ಹತ್ರನೇ ಇದ್ದಾರೆ, ಬಂದಿಲ್ಲ ಅವರು. ಸ್ವಲ್ಪ ಕೆಲಸ ಇದೆ, ಅದೆಲ್ಲ ಮುಗಿಸ್ಕೊಂಡು ಬರ್ತೀನಿ, ನೀನು ಹೋಗಮ್ಮ ಅಂತ ಹೇಳಿದ್ರು. ಅದಕ್ಕೆ ನಾನು ಬಂದಿದ್ದೀನಿ.
ಹೋಗ್ಬಿಟ್ಟು ಇವಾಗ ಸ್ವಲ್ಪ ಬೇಗ ಬಿಡಿಸ್ಬೇಕು, ಮತ್ತು 5 ಗಂಟೆಗೆ ಮನೆಗೆ ಬೇರೆ ವಾಪಸ್ ಹೋಗಬೇಕು. ಅದಕ್ಕೋಸ್ಕರ ಬನ್ನಿ ನೋಡೋಣ ಯಾರ್ಯಾರು ಬಂದಾಗಲೇ ಬಿಡಿಸ್ತಾ ಇದ್ದಾರಂತ. ಫ್ರೆಂಡ್ಸ್, ಈ ಅಡಿಕೆ ಗಿಡ ನಾನು ಮುಂಚೆ ಬಂದಾಗ ಇನ್ನು ಅವಾಗ ತಾನೇ ಸ್ಟಾರ್ಟಿಂಗು ಇಟ್ಟಿದ್ರು, ನೋಡ್ತಾ ಇರ್ಬೋದು. ಇವಾಗ ಬಂದು ನೋಡಿದ್ರೆ ಎಷ್ಟು ಎತ್ತರ ಆಗಿದೆ ಅಂತೇಳ್ಬಿಟ್ಟು. ಇದರಲ್ಲಿ ಕಳೆ ಕೂಡ ಎಲ್ಲ ತೆಗ್ದಿದ್ದೀವಿ ನಾವು ಕೂಡ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ಹೇಳಿ. ಚೆನ್ನಾಗಿದೆ, ಫುಲ್ ಹೊಲ ಎಲ್ಲ ನೀಟಾಗಿ ಮಾಡ್ಕೊಂಡಿದ್ದಾರೆ. ಅಡಿಕೆ ಗಿಡ ಅಂತೂ ಸೂಪರಾಗಿ ಬಂದುಬಿಟ್ಟಿದ್ದಾವೆ. ನೋಡಿದ ತಕ್ಷಣ ನನಗೆ ಒಂಥರ ಶಾಕ್ ಆಯ್ತು, ಏನಪ್ಪ ಇಷ್ಟು ಎತ್ತರ ಆಗಿಬಿಟ್ಟಿದ್ದಾವೆ ಅಂತ ಹೇಳಿ. ಇನ್ನು 4 ವರ್ಷ 5 ವರ್ಷಕ್ಕಂದ್ರೆ ಹಿಂಗೆ ಬಂದುಬಿಡ್ತವೆ. ಚೆನ್ನಾಗಿ ಸ್ವಲ್ಪ ನೀರೆಲ್ಲ ಇಟ್ಟರೆ. ಇವ್ರ ನೆಲ ಬಂದುಬಿಟ್ಟು ಸ್ವಲ್ಪ ಗಟ್ಟಿ ಇಲ್ಲ ಇದು, ಆದರೂ ಕೂಡ ಚೆನ್ನಾಗಿ ಬೆಳ್ಕೊಂಡಿದೆ ಅಡಿಕೆ ಗಿಡ ಎಲ್ಲನೂ. ಇನ್ನು ಬರೋರು ಬರ್ತಾ ಇದ್ದಾರೆ ಇವಾಗ. ನಾನು ಆಗಲೇ ಬಂದುಬಿಟ್ಟಿರ್ತಾರೆ ಏನಂತ ಅಂದ್ಕೊಂಡೆ, ಒಬ್ಬರು ಬಂದಿಲ್ಲ ಇನ್ನು ಸದ್ಯ. ಇವಾಗ ಬರ್ತಾ ಇದ್ದಾರೆ, ನಾನು ಒಬ್ಬಳೇ ಅಂದ್ಕೊಂಡೆ. ಅಲ್ಲೊಂದಿಬ್ಬರು ಆಂಟರು ಬರ್ತಾ ಇದ್ದಾರೆ. ಇದು ಇನ್ನು ಇವಾಗ ಮೆಣಸಿನ್ಕಾಯಿ ಬಿಡ್ತಾ ಇದ್ದಾವೆ, ಇನ್ನು ಸ್ಟಾರ್ಟ್ ಆಗ್ತಾ ಇದ್ದಾವೆ. ಆ ಕಡೆ ಎಲ್ಲ ಬಿಡಿಸ್ಬೇಕು ಇವಾಗ ಬರ್ತಾಯಿದ್ದಾರೆ ಒಬ್ಬೊಬ್ರೇನು. ಕೆ ಜಿ ಲೆಕ್ಕ ಅಲ್ವಾ, ಇನ್ನು ಯಾವಾಗಾದರೂ ಬಂದು ಬಿಡಿಸ್ಕೋಬೋದು. ಕೂಲಿ ಆದರೆ ಟೈಮ್ ಅಂತೂ ಇರುತ್ತೆ, ಟೈಮ್ ಪ್ರಕಾರ ಬರಬೇಕು ಕೂಲಿ. ಇವಾಗ ಕೆ ಜಿ ಲೆಕ್ಕ ಆದರೆ ಇನ್ನು ನಮಗೆ ಯಾವಾಗ ಬಿಡು ಸಿಗುತ್ತೋ ಮನೇಲಿ ಕೆಲಸ ಎಲ್ಲ ಮುಗಿಸ್ಕೋಬೋದು, ನಮ್ಗೆ ಆದಷ್ಟು ಬಿಡಿಸ್ಕೋಬೋದು. ಒಂದು 10 ಕೆ ಜಿ 15 ಕೆ ಜಿ 20 ಕೆ ಜಿ ಅಷ್ಟು ಬಿಡಿಸಿದ್ರೂ ಸಾಕಾಗುತ್ತೆ ಹೆಂಗೆ ಸಂಜೆವರೆಗೂ. ಇನ್ನು ಅದಕ್ಕೋಸ್ಕರ ಬರ್ತಾಯಿದ್ದಾರೆ ಅಲ್ಲಿನೂ. ಇನ್ನು ಹೋಗಿ ಬೇಗ ನನ್ನ ಲೈನಿಗೆ ನಾನು ನಿಂತ್ಕೊಳ್ಳೋಣ. ಇನ್ನು ಯಾರೂ ಬಂದಿಲ್ಲಲ್ಲ, ಅದಕ್ಕೆ ನಾನು ಸುಮ್ಮನೆ ಸ್ಟಾಪ್ ಆದೆ. ಯಾಕೆಂದರೆ ಅದು ಫಸ್ಟ್ಗೆ ಬಂದುಬಿಟ್ಟು ಮುಟ್ತೀವಲ್ವ, ಅದ್ರ ಪ್ರಕಾರ ಕೂಡ ನಡೆಯುತ್ತೆ. ಯಾಕೆ ಸುಮ್ಮನೆ ಅಂತ ಹೇಳ್ಬಿಟ್ಟು ಇನ್ನು ನಾನು ಬಿಡ್ಸೋಕ್ಕೆ ಹೋಗಲಿಲ್ಲ. ಇನ್ನು ಅಲ್ಲಿ ಬರ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಓಕೆ ಫ್ರೆಂಡ್ಸ್, ಸಿಗೋಣ. ಮಧ್ಯಾಹ್ನ ಊಟಕ್ಕೆ ಬಿಡ್ತಾರಲ್ಲ ಅವಾಗ ಸ್ವಲ್ಪ ವ್ಲಾಗ್ ಮಾಡ್ಕೊತೀನಿ. ಇವಾಗ ಸದ್ಯ ನಾನು ಜಾಗಕ್ಕೆ ಹೋಗೋಣ. ಎಲ್ಲಿಟ್ಟಿದ್ದೀನಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗೆ, ಹುಡ್ಕೊಂಡು ಹೋಗ್ಬೇಕು ಇವಾಗ. ಮುಟ್ರಮ್ಮ, ನೀನು ಮುಟ್ಟು, ನಾನು ಮುಟ್ಟು. ಅತ್ತೆ ದಿನ ಸ್ವಲ್ಪ ಕೆಲಸ ಐತೆ, ಬರ್ತಾರೆ ಹುಡುಗರ ಅಂಗನವಾಡಿಗೆ ಹೋದ್ರು. ಬರ್ರಮ್ಮ ಬೇಗ ಮುಟ್ಟು ಬರ್ರಿ, ಯಾರಾದ್ರೂ ಒಬ್ರು. ದಿವ್ಯಾ ಊರಿಗೆ ಹೋಗ್ತೀನಿ ಅಂತ ಬಂದಿದ್ದಾಳೆ. ದಿವ್ಯಾ ಅಲ್ಲ ಅನ್ಸುತ್ತೆ, ಅಲ್ಲಲ್ಲ ಅಲ್ಲಲ್ಲ. ನಿಮ್ಮ ಹುಡುಗಿಯರು. ಮುಟ್ಟಮ್ಮ ತಿಪ್ಪಮ್ಮ. ಏ ಇಲ್ಲಮ್ಮ ಭಾಗ್ಯ, ಅಲ್ಲ ಒಂದೆರಡು ಇಂಕಿತ್ತು ಬಿಡಿಸು. ಮೊದ್ಲು ಮಾಡು, ಯಾರು ಮಾಡಂಗಿಲ್ಲ. ಒಂದೆರಡು ಹಸಿರಿಗೆ ಬಿಡಿಸು. ಸ್ಟಾರ್ಟ್ ಮಾಡಮ್ಮ, ಟೈಮ್ ಆಗೈತೆ, 10:30 ಆಯ್ತು. ಲಾಸ್ಟ್ ಬೀಡ್ ಫ್ರೆಂಡ್ಸ್, ಇದು ಹಸಿರಿಗಾಯೇ ಇಲ್ಲ. ಹ್ಞೂ ಅದಕ್ಕೆ ಮುಟ್ಟಮ್ಮ ನೀನೆ ಪಾರಮ್ಮ. ಹಾಂ ಸರಿ, ಓಕೆ. ಏನು ಗೊತ್ತಾ ಫ್ರೆಂಡ್ಸ್, ಯಾರು ಫಾಸ್ಟಾಗಿ ಕೆಲಸ ಮಾಡ್ತಾ ಇರ್ತಾರಲ್ವ, ಅವರು ಫಸ್ಟಿಗೆ ಮೊದಲು ಮಾಡಿದ್ರೆ ದಿನ ಪೂರ್ತಿ ಫುಲ್ ಆ್ಯಕ್ಟಿವ್ ಆಗಿ ಚೆನ್ನಾಗೇ ಕೆಲಸ ಸಾಗುತ್ತೆ ಅಂತ ಹೇಳಿಬಿಟ್ಟು ಮುಂಚೆಯಿಂದನೂ ಇದಿದೆ. ಅದಕ್ಕೋಸ್ಕರ ಯಾರಾದರೂ ಒಬ್ರು ಬಿಡಿಸ್ಲಿ ಅಂತ ನಾನು ಸುಮ್ಮನೆ ಅದೇ. ಮತ್ತು ಅದಕ್ಕೂ ಅಷ್ಟೇ, ಬೇಗ ಬೇಗ ಕೆಲಸ ಆಗಲಿಲ್ಲ ಅಂದರೆ ಫಸ್ಟ್ ಬಂದು ಯಾರು ಮುಟ್ಟಿದ್ರೇನೆ ಇವತ್ತು ಕೆಲಸನೇ ಆಗಲಿಲ್ಲ ಅಂತ ಹೇಳಿಬಿಟ್ಟು ಮಾತಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಅಷ್ಟೇ, ಏನಾದರೂ ಮುಂಚೆ ಹೋದ್ರೂ ನಾನು ಮುಟ್ಟೋದಿಲ್ಲ. ಯಾರಾದರೂ ಬಂದು ಕೈ ಹಾಕಿದ್ರೆ ಮೇಲೆ ಮುಟ್ಟಿದ್ರೆ ಮಾತ್ರ ಆಮೇಲೆ ಸ್ಟಾರ್ಟ್ ಮಾಡ್ತೀನಿ ಕೆಲಸ. ಇದು ಕಂಪಲ್ಸರಿ, ಎಲ್ಲರೂ ಕೂಡ ಇದನ್ನು ಪಾಲಿಸ್ತಾರೆ. ಅದಕ್ಕೆ ಯಾರೇ ಆಗಲಿ ಮುಂಚೆ ಮೊದಲು ಮಾಡೋದಕ್ಕೆ ನೀನು ಮೊದಲು ಮಾಡು ಅಂತ ಹೇಳ್ತಾನೇ ಇರ್ತಾರೆ. ಹಾಗಾಗುತ್ತೆ. ಇನ್ನು ಎಲ್ಲರೂ ಕೂಡ ಬಂದು, ಇನ್ನು ಶರ್ಟ್ ತಂದಿರಲಿಲ್ಲ, ಇನ್ನು ಅತ್ತೆ ಕೂಡ ಬಂದಿದ್ದರು. ಇನ್ನು ಅತ್ತೆ ನಾನು ಬರುವಾಗ ಶರ್ಟ್ ತೊಗೊಂಬಂದಿದ್ರು ಹಾಕೊಳ್ಳಮ್ಮ ಅಂತ ಹೇಳಿ. ಸ್ವಲ್ಪ ಬಿಸಿಲಿರುತ್ತಲ್ವ, ಅದಕ್ಕೋಸ್ಕರ ಹಾಕ್ಕೋಬೇಕಷ್ಟೇ. ಆಮೇಲೆ ಹೋಗ್ತಾ ಸ್ವಲ್ಪ ಸೆಕೆ ಥರನೂ ಆಗ್ತಾಯಿರುತ್ತೆ. ಇಲ್ಲಿ ಫುಲ್ಲು ಕಾಂಗ್ರೆಸ್ ಅಂದರೆ ಸಖತ್ತು ಕಾಂಗ್ರೆಸ್ಸು. ಇನ್ನು ಮುಳ್ಳು ಕೂಡ ಸಖತ್ತು ಮುಳ್ಳು ಇರ್ತಾಯಿತ್ತು. ಇನ್ನು ನೋಡಿಕೊಂಡು ಹುಷಾರಾಗಿ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಗ್ಕೊಂಡು ಬಿಡಿಸ್ತೀನಿ, ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಬಿಡಿಸ್ತೀನಿ. ಹೆಂಗೋ ಒಂದು ಆಗುತ್ತೆ. ಒಟ್ಟು ನಮ್ಮ ಸಾಲು ಎಷ್ಟು ಸಾಲು ಇಟ್ಕೊಂಡಿರ್ತೋ ಅಷ್ಟು ಸಾಲು ಕಂಪ್ಲೀಟ್ ಮಾಡಿದ್ರೆ ಸಾಕು ಅಂತ. ಇದು ಒಂದೊಂದು ಗಿಡದಲ್ಲಿ ಸ್ವಲ್ಪ ಚೆನ್ನಾಗಿರ್ತವೆ, ಒಂದೊಂದು ಗಿಡದಲ್ಲಿ ಅಷ್ಟೊಂದೇನು ಇದಿರಲ್ಲ, ಸ್ವಲ್ಪ ತೆಳುವೆ ಇರ್ತವೆ. ನೋಡ್ಕೊಂಡು ಬಿಡಿಸ್ಕೊಂಡು ಹೋಗ್ತಾ ಇರಬೇಕು. ಇನ್ನು ಊಟ ಇವ್ರದ್ದೇನೆ, ಬೆಳಗ್ಗೆ ಟೀ ಕೊಡ್ತಾರೆ, ಮತ್ತು ಮಧ್ಯಾಹ್ನಕ್ಕೆ ಬಿಸಿ ಊಟ ಕೊಡ್ತಾರೆ. ನಮ್ಮದೇನು ಊಟ ತೊಗೊಂಡು ಹೋಗೋದೇನಿಲ್ಲ, ಆರಾಮಾಗಿ ಮಾಡ್ಕೊಂಡು ಬರ್ಬೋದು. ಫುಲ್ಲು ಹಣ್ಣಾಗಿಬಿಟ್ಟಿದ್ದಾವೆ, ಜಾಸ್ತಿ ಹಣ್ಣ ಇದ್ದಿದ್ದು ಎಲ್ಲ ಆರಿಸ್ಬೇಕು ಸಾಯಂಕಾಲ. ಈಗ ಎಲ್ಲ ಕೂಡ ಮಿಕ್ಸಾಗಿ ಎಲ್ಲ ಬಿಡಿಸಿರ್ತೀವಲ್ವ, ಮತ್ತು ಸಾಯಂಕಾಲ ಎಲ್ಲ ಕೂಡ ಆರಿಸ್ಬೇಕು. ನಾನು ಬೇಗನೆ ಹೋಗಿಬಿಡ್ತೀನಿ. ಇವಾಗ ಪವಿತ್ರ ಹುಷಾರಿಲ್ಲಲ್ಲ,
ಸ್ವಲ್ಪ ಅಡುಗೆ ಮಾಡೋ ಕೆಲಸ ಇರುತ್ತೆ. ಎಲ್ಲ ಮಾಡಿರ್ತಾಳೆ, ಹೋಗ್ಬಿಟ್ಟು ಮುದ್ದೆ ಒಂದು ತೋಳಿಸ್ಬೇಕಷ್ಟೇ. ಅದಕ್ಕೆ ಮತ್ತೆ ತೋಟಕ್ಕೆ ಹೋಗೋದಕ್ಕೂ ಸ್ವಲ್ಪ ಟೈಮ್ ಆಗುತ್ತಲ್ವ, ಅದಕ್ಕೆ ಬೇಗ ಹೋಗೋಣ ಅಂತ ಹೇಳಿ ಇನ್ನು ನಾನು 5 ಗಂಟೆ ಅಷ್ಟೊತ್ತಿಗೆ ಸ್ಟಾಪ್ ಮಾಡಿಬಿಡ್ತೀನಿ. ಅತ್ತೆ ಒಂದು 5:15, 5:45, 6 ಗಂಟೆವರೆಗೂ ಬಿಡಿಸ್ತಾರೆ. ಆಮೇಲೆ ಫುಲ್ಲು ಹಣ್ಣೆಲ್ಲ ಆರಿಸ್ಬಿಟ್ಟು ಇನ್ನು ತೂಕ ಹಾಕ್ಸ್ಬಿಟ್ಟು ಇನ್ನು ವಾಪಸ್ ಬರ್ತಾರೆ. ಇನ್ನು ಟೀ ಕೂಡ ತೊಗೊಂಬಂದ ಚಂದು. ಎಲ್ಲರೂ ಕೂಡ ಇವಾಗ ಟೈಮ್ ಬಂದು 12:30 ಆಗಿತ್ತು ಟೀ ಕುಡಿಬೇಕಾದ್ರೆ. ಇನ್ನು 1:15, 1:45 ಅಷ್ಟೊತ್ತಿಗೆ ಇನ್ನು ಊಟಕ್ಕೆ ಹೋಗ್ತೀವಿ. ಕರಿತಾ ಇರ್ತಾರೆ, ಇನ್ನು ಬೇಗ ಹೋಗೋದು, ಬೇಗ ಬೇಗ ಊಟ ಮಾಡ್ಕೊಳ್ಳೋದು, ಮತ್ತೆ ವಾಪಸ್ ಬರೋದು ಆಗಿರುತ್ತೆ. ಇನ್ನು ಎಷ್ಟು ಫಾಸ್ಟಾಗಿ ಬಿಡಿಸಿದ್ರು ಕೂಡ ಟಬ್ಬೇ ತುಂಬಲ್ಲ, ಎಷ್ಟು ಬೇಗ 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 ಬಿಡಿಸಿದ್ರು ಕೂಡ. ಒಂದು ಗಿಡದಲ್ಲಿ ಸ್ವಲ್ಪ ಚೆನ್ನಾಗಿರ್ತವೆ, ಒಂದೊಂದು ಗಿಡದಲ್ಲಿ ಇರೋದೇ ಇಲ್ಲ. ಇನ್ನು ಎಷ್ಟು ಒಂದು 3/4 ಸಾಲು ಒಳ್ಳೆ ವರ್ಷದಿಗೂ ಕೂಡ ಒಂದು ಟಬ್ ತುಂಬೋದಿಲ್ಲ. ಇನ್ನು ಹಂಗೆ ಎಲ್ಲ ಬಿಡಿಸ್ಲೇಬೇಕಲ್ಲ. ಇನ್ನು ಬಿಡಿಸ್ಕೊಂಡು ಇನ್ನು ಟೈಮ್ ಆಗಿತ್ತು. ಇನ್ನು ಊಟಕ್ಕೆ ಬಂದು ಊಟಕ್ಕೆ ಕೂತ್ಕೊಂಡಿದ್ದೀವಿ. ಈ ಮನೆ ಇವತ್ತು ನೋಡ್ತಾ ಇದ್ದೀನಿ ನಾನು. ಮುಂಚೆ ಪಕ್ಕದಲ್ಲಿ ಹಳೆ ಮನೆ ಇದೆ, ಅದರಲ್ಲಿದ್ದರು. ಮತ್ತು ಇವಾಗೆಲ್ಲ ರೀಸೆಂಟಾಗಿ ಕಟ್ಸಿದ್ದಾರೆ, ಚೆನ್ನಾಗಿ ಕಟ್ಸಿದ್ದಾರೆ. ಹೊರಗಡೆ ಎಲ್ಲ ಕೂತ್ಕೊಳ್ಳೋದಕ್ಕೂ ಎಲ್ಲ ಚೆನ್ನಾಗಿದೆ. ಇನ್ನು ಸಂಜೆ ಬಂದುಬಿಟ್ಟು 4:45 ಹಂಗಾಗಿತ್ತು. ಇನ್ನು 4:45ಗೆ ಯಾರ್ಯಾರು ಎಷ್ಟೆಷ್ಟು ಬಿಡಿಸಿದ್ದಾರೆ ಚೀಲ ಅಂತೇಳ್ಬಿಟ್ಟು ಟ್ಯಾಕ್ಟ್ರ್ ತೊಗೊಂಬಂದು ಮನೆ ಹತ್ರ ಹಾಕ್ಕೊಂಡು ಹೋಗ್ತಾರೆ. ಎಲ್ಲ ಹೆಸ್ರು ಬರೆದಿರ್ತಾರೆ ಇಂತಿಂಥವ್ರು ಚೀಲ ಅಂತ ಹೇಳಿ. ಇನ್ನು ನಾವೆಲ್ಲ ಚೀಲ ಎಲ್ಲ ಕಟ್ಬಿಟ್ಟು ಇನ್ನು ಟ್ಯಾಕ್ಟ್ರಿಗೆ ಹಾಕಿದ್ರು. ಇನ್ನು ಅವ್ರು ಹಾಕ್ಲಿ ಅಂತ ಹೇಳ್ಬಿಟ್ಟು ಇನ್ನು ನಾನು ಮನೆಗೆ ವಾಪಸ್ ಬಂದುಬಿಟ್ಟೆ. ಇನ್ನು ಬಂದ ತಕ್ಷಣವೇ ಪವಿತ್ರ ಆಗಲೇ ಅನ್ನ ಮತ್ತು ಸಾಂಬಾರು ಮಾಡಿಟ್ಟಿದ್ಲು. ನಾನು ಬಂದುಬಿಟ್ಟು ಮುದ್ದೆ ಮಾಡೋಣ ಅಂತ ಹೇಳಿ ಇವಾಗ ಮುದ್ದೆಗೆ ಇಟ್ಟಿದ್ದೀನಿ. ಮುದ್ದೆ ಕೂಡ ಇಟ್ಟಿದ್ಲು. ಇನ್ನು ಕರೆಕ್ಟಾಗಿ ಹೋದೆ ಟೈಮ್ ಸರಿಯಾಗಿ. ಹೆಂಗೆ ಮುದ್ದೆ ತೋರಿಸ್ಕೊಡೋಣ ಅಂತೇಳ್ಬಿಟ್ಟು ಇನ್ನು ಈ ಕಡೆ ಬಂದುಬಿಟ್ಟು ಹಾಲು ತರಿಸ್ಕೊಂಡು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದಾಳೆ. ಚೆನ್ನಾಗಿದ್ರಂತೂ ಒಂದು ಕೆಲಸ ಬಿಡಲ್ಲ, ಎಲ್ಲ ಕೆಲಸನೂ ಮಾಡ್ಕೊತಾಳೆ. ಹುಷಾರಿಲ್ಲಲ್ವ, ನಾವು ಕೂಡ ಅರ್ಥ ಮಾಡ್ಕೋಬೇಕು, ಸ್ವಲ್ಪ ರೆಸ್ಟ್ ಮಾಡಲಿ ಅಂತ ಹೇಳಿ. ಹಾಗಾಗಿ ಇವಾಗ ಒಂದು 3 ದಿನದಿಂದ ನಾವೇ ಮಾಡ್ಕೊತಾ ಇದ್ದೀವಿ. ಆದರೂ ಕೂಡ ಮನೇಲಿ ಇದ್ದೇ ಇರುತ್ತೆ. ನಾವು ಇಲ್ಲ ಅಂತಂದರೂ ಕೂಡ ಮಕ್ಕಳು ನೋಡ್ಕೊಳ್ಳೋದು, ಮಕ್ಕಳಿಗೆ ಸ್ವಲ್ಪ ಅಡುಗೆ ಮಾಡಿ ಊಟ ಮಾಡಿಸೋದು ಎಲ್ಲ ಕೆಲಸನೂ ಇರುತ್ತೆ, ಎಲ್ಲ ಮಾಡ್ಕೊತಾಳೆ. ಇನ್ನು ನಾವಿರುವಾಗಲಾದರೂ ಸ್ವಲ್ಪ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಆದಷ್ಟು ಮಾಡಿಕೊಡ್ತಾ ಇರ್ತೀನಿ. ಇದ್ದಾಗೆಲ್ಲ ಸ್ವಲ್ಪ ಮಾಡಿಕೊಡ್ತೀನಿ, ಇಲ್ಲಾಂದರೆ ಅವಳೇ ಮಾಡ್ಕೊಂಡ್ಬಿಡ್ತಾಳೆ. ಅದು ಒಂದು ಸ್ವಲ್ಪ ಬೇಜಾರು ನನಗೆ. ಇಲ್ಲೇ ಇದ್ದು ಎಲ್ಲ ಕೆಲಸ ಮಾಡ್ಬೋದು ಅಂತ ಅನ್ನಿಸ್ತಾ ಇರುತ್ತೆ. ನನಗೇನು ಕೆಲಸ ಮಾಡೋದಕ್ಕೇನೇನು ಬೇಜಾರಿಲ್ಲ ಫ್ರೆಂಡ್ಸ್. ಎಷ್ಟು ಕೆಲಸನಾದರೂ ನಾನು ಆರಾಮ್ಸೆ ಮಾಡಿಬಿಡ್ತೀನಿ. ಇನ್ನು ಅಡುಗೆ ಕೆಲಸ ಅಂತೂ ಇನ್ನು ಪವಿತ್ರನೇ. ಬೇಕಾದ್ರೆ ಸಾಂಬಾರು ಮಾಡಿಕೊಟ್ರೆ ನಾನು ಮುದ್ದೆ ಅನ್ನ ಎಲ್ಲ ಮಾಡಿಬಿಡ್ತೀನಿ. ಇನ್ನು ಮಿಕ್ಕಿರೋ ಕೆಲಸಗಳೆಲ್ಲ ಮಾಡ್ತೀನಿ, ಅದೇನಿಲ್ಲ. ಇವಾಗ ಅಲ್ಲಿಗೆ ಹೋದ್ಮೇಲೆ ಮತ್ತೆ ಇಲ್ಲಿಗೆ ಬೇಗ ಬೇಗ ಬರೋದಕ್ಕೂ ಆಗೋದಿಲ್ಲ, ಸ್ವಲ್ಪ ಲೇಟ್ ಆಗುತ್ತಲ್ಲ, ಅದಕ್ಕೆ ಸ್ವಲ್ಪ ಬೇಜಾರು ನನಗೆ. ಇಲ್ಲ ಅಂತಂದರೆ ಎಲ್ಲ ಕೂಡ ಮಾಡ್ತಿದ್ದೆ. ಇನ್ನು ಏನು ಮಾಡೋಕ್ಕಾಗಲ್ಲ. ಇನ್ನು ಫೈನಲಿ ಮುದ್ದೆ ಎಲ್ಲ ಕಟ್ಟಿದೆ, ಮುದ್ದೆ ಎಲ್ಲ ತೋಳಿಸ್ಬಿಟ್ಟು ಇನ್ನು ಬೆಳಗ್ಗೆದೊಂದು ಸ್ವಲ್ಪ ಸಾಂಬಾರಿತ್ತು, ಅದ್ರ ಜೊತೆಗೆ ಬೆಂಡೆಕಾಯಿ ಗೊಜ್ಜು ಮಾಡಿದ್ಲು. ಗೊಜ್ಜು ಮಾಡಿ ಅನ್ನ ಮಾಡಿ ಆಗಲೇ ಮುದ್ದೆಗೆ ಇಟ್ಟಿದ್ಲು. ಇನ್ನು ಮುದ್ದೆ ತೋಳಿಸ್ಕೊಂಬಿಟ್ಟು ಇವಾಗ ಬಾಕ್ಸ್ಗೆ ಹಾಕ್ಕೊಳೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ನಾನೇ ಬಂದು ಮುದ್ದೆ ಎಲ್ಲ ತೋಳಿಸ್ದೆ. ಇವಾಗ ಬಾಕ್ಸ್ಗೆ ಹಾಕ್ಕೊಳೋದು, ಮತ್ತೆ ತೋಟಕ್ಕೆ ಹೋಗ್ಬೇಕು, ಮತ್ತು ಅಲ್ಲಿ ಸ್ವಲ್ಪ ಕೆಲಸ ಇರುತ್ತೆ, ಅದು ಅಲ್ಲಿ ಲೇಟ್ ಆಗುತ್ತೆ. ಇದೇ ಥರನೇ ಆಗ್ತಾ ಇರುತ್ತೆ. ಇನ್ನು ಸೀದಾ ಬಾಕ್ಸ್ ಕಟ್ಕೊಂಡ್ಬಿಟ್ಟು ಇನ್ನು ಹೋಗೋಣ ಅಂತ ಹೇಳಿಬಿಟ್ಟು ಇನ್ನು ಬರ್ತಾಯಿದ್ವಿ. ಇನ್ನು ದ್ಯಾಮಜ್ಜಿ, ದ್ಯಾಮಲಾಂಬ ಗ್ರಾಮ ದೇವತೆ, ಈ ದೇವಿನ ಪಕ್ಕದೂರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಅಮಾವಾಸ್ಯೆ ಅಲ್ವಾ, ಶುಕ್ರವಾರ ಇವತ್ತು ಅಮಾವಾಸ್ಯೆ ಬೇರೆ ಇದೆ. ಹಾಗಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೆಂಗೋ ದರ್ಶನ ಮಾಡ್ಕೊಳಕ್ಕಾದ್ರೂ ನಮಗೆ ಇದು ಸಿಕ್ತು ಅಂತ ಹೇಳಿಬಿಟ್ಟು ಇನ್ನು ನಮ್ಮ ಮನೆಯವ್ರು ಅಲ್ಲೇ ಬೈಕ್ ಸ್ಟಾಪ್ ಮಾಡಿದ್ರು. ಇನ್ನು ಅಲ್ಲೇ ಜಾಸ್ತಿ ಹೊತ್ತು ಕೂಡ ಅಲ್ಲೇ ಇದ್ವಿ. ಇದ್ಬಿಟ್ಟು ನೋಡಿಕೊಂಡು ಸ್ವಲ್ಪ ದರ್ಶನ ಮಾಡಿಕೊಂಡು ಕೈ ಮುಗಿದು ನೆಮ್ಮದಿಯಾಗಿ ಹೋಗೋಣ ಆಮೇಲೆ ಅಂತ ಹೇಳಿಬಿಟ್ಟು ಇನ್ನು ಇದ್ದೀವಿ. ತುಂಬ ಚೆನ್ನಾಗೇ ಇದಾಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ನಿಜವಾಗ್ಲೂ ಭಾಳ ಪವರ್ಫುಲ್ ದೇವತೆ ಈ ಅಮ್ಮ. ಒಂದು ಸತಿ ಗಟ್ಟಿಯಾಗಿ ಬೇಡ್ಕೊಂಡ್ರೆ ಅದು ನಿಧಾನ ಆದರೂ ಪರವಾಗಿಲ್ಲ, ಒಂದಲ್ಲ ಒಂದು ಟೈಮು ನಮಗೆ ಕೈ ಹಿಡಿಯುತ್ತೆ. ನನ್ನ ಪ್ರಕಾರ 2 ನನಗೆ ಗ್ಯಾರಂಟಿ ಆಗಿದೆ ಕೈ ಮುಕ್ಕೊಂಡಿದ್ದಕ್ಕೆ. ಇತ್ತೀಚೆಗಂತೂ ಮುಂಚೆ ಅಂತೂ ನಾವು ಮನೇಲಿದ್ದಾಗಂತೂ ಸಾಯಂಕಾಲ ಹಂಗೆಲ್ಲ ದೇವಸ್ಥಾನಕ್ಕೆ ಹೋಗ್ತಾನೆ ಇರ್ತಿದ್ವಿ. ಮತ್ತು ಬೆಳಗ್ಗೆ ಟೈಮು ಟಾಯ್ಲೆಟ್ ಟ್ಯಾಂಕ್ ಇತ್ತು, ಮುಂಚೆ ನೀರಿಗೆ ಹೋಗ್ಬೇಕಾದ್ರೆ ಕೂಡ ನಾವು ಆವಾಗಲೂ ಹಿಂಗೆ ಕೈ ಮುಕ್ಕೊಂಡು ಹಂಗೆ ಬರ್ತಾಯಿದ್ವಿ. ಇತ್ತೀಚೆಗಂತೂ ನಿಜವಾಗ್ಲೂ ದೇವಸ್ಥಾನದ ಒಳಕ್ಕೆ ಕೂಡ ಹೋಗೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಇದು. ನನಗೆ ಅನಿಸುತ್ತೆ ದೇವರು ಎಲ್ಲ ಕೂಡ ಕೈ ಬಿಟ್ಬಿಟ್ಟಿದ್ದೀನಿ, ಅಲ್ಲಿ ಇಲ್ಲಿಗೆ ಬಂದು ಒಂದು ಪೂಜೆ ಇಲ್ಲ ಏನಿಲ್ಲ ಅಂತ ಬೇಜಾರಾಗ್ತಾ ಇರುತ್ತೆ. ನಿಜ, ಎಷ್ಟೇ ಬ್ಯುಸಿ ಇದ್ದರೂ ಎಷ್ಟೇ ಇದ್ದಿದ್ರು ದೇವ್ರನ್ನ ಮಾತ್ರ ಯಾವತ್ತೂ ಕೂಡ ನಾವು ಮರಿಬಾರ್ದು. ಮತ್ತೆ ಒಂದಲ್ಲ ಒಂದು ದಿನ ಸಖತ್ತಲ್ಲಿ ಅತ್ತೆ ಹೊಡೆಯುತ್ತೆ. ಆವಾಗ ಹೋಗಿ ನಾವು ಬೇಡ್ಕೊಳ್ಳೋದಕ್ಕಿಂತ ಮುಂಚೆಯಿಂದ ನಾವು ಯಾವ ಥರ ನಡ್ಸ್ಕೊಂಡ್ಬಂದಿತ್ತು ಅದೇ ಥರನೇ ಹೋದರೆ ನಮಗೇನು ಇದು ಅನ್ಸೋದಿಲ್ಲ. ನಮ್ಮ ಜೀವನ ಕೂಡ ಅದೇ ಥರ ನಡ್ಕೊಂಡು ಹೋಗ್ತಾ ಇರುತ್ತೆ. ಎಲ್ಲ ಸ್ಟಾಪ್ ಮಾಡಿಬಿಟ್ಟು ಒಂದೇ ಸತಿ ನಮಗೆ ಬೇಕು ಅಂದಾಗ ಹೋಗಿ ಕೈ ಮುಗಿದ್ರೆ ಎಂಥವ್ರಿಗೂ ಇದಾಗುತ್ತಲ್ಲ, ಆ ಥರ ಇದು. ಇಲ್ಲಿ ನೋಡ್ಬೋದು ಸ್ವಲ್ಪ ಜನ ಆಗಲೇ ಬಂದುಬಿಟ್ಟು ಇನ್ನು ಅಮ್ಮನ ಕರ್ಕೊಂಡು ಇವಾಗ ಊರು ಆ ಕಡೆ ಹೋಗ್ತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವ್ಲಾಗಲ್ಲಿ.